ಹಾಯ್ ನಮಸ್ಕಾರ ಸ್ನೇಹಿತರೆ. ಫಸ್ಟ್ ಲಾಗ್ ವಿಡಿಯೋದಲ್ಲೇ ಹೀಗಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸ್ನೇಹಿತರೆ ಫುಲ್ ವಿಡಿಯೋ ನೋಡಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂದನ್. ಮೈ ಫಸ್ಟ್ ಲಾಗ್ ವಿಡಿಯೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಯ್ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ನಮ್ಮ ಹಸ ನೋಡಿದೆ. ನಮ್ಮ ಹಸಿಗೆ ತಿನ್ನಕ್ಕೆ ಮೇವು ಇರಲಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಸರಿ ಆಯಿತು, ಮೇವು ತರುಮ ಅಂತ ನಮ್ಮ ಮನೆ ಹತ್ರನೇ ಗದ್ದೆ ಇದೆ, ಅಲ್ಲಿ ಕಬ್ಬ ಕಡಿತಾ ಇದ್ರು. ಸರಿ ಆಯಿತು, ಅಲ್ಲಿಗೆ ತೊಂಡೆ ತಗೊಬರ್ಮ, ಬರೀ ಇಬ್ಬರೇ ಇದ್ದಾರೆ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೋಬೇಕಾದ್ರೆ ಗದ್ದೆಲಿ ನೀರು ಹಾಸ್ಬಿಟ್ಟಿದ್ರು. ನನಗೆ ನಗ ಬರ್ತಿತ್ತು ತೇವ್ರ ಮೇಲೆ ನಡ್ಕೋಬೇಕಾದ್ರೆ, ಎಲ್ಲಿ ಕಾಲು ಜಾರಿ ಎಲ್ಲ ಕೆಸಲು ಬಿದ್ದೋಗ್ಬಿಡ್ತೀನಿ ಅಂತ. ಸರಿ ಆಯಿತು ಅಂತ ಜೋಪಾನ ಹುಷಾರಾಗಿ ಹೋದೆ. ಗದ್ದೆ ಹತ್ರ ಹೋದೆ ಗೈಸ್, ಅಲ್ಲಿ ಇಬ್ಬರೇ ಕಡಿತಾ ಇದ್ದಾರೆ ಅಂತ. ಅಲ್ಲಿ ನೋಡಿದ್ರೆ ಇವತ್ತು ಕಡಿಯಲ್ಲ ನಾಳೆ ಕಡಿತೀವಿ ಅಂತ ಹೇಳಿದ್ರು. ನನಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ಬೇಜಾರಾಗೋಯ್ತು. ಆಮೇಲೆ ಯೋಚನೆ ಮಾಡಿದೆ, ಓ ಅದಕ್ಕೆ ಬರೀ ಇಬ್ಬರೇ ಕಡಿತಾ ಇರೋದು, ಇಲ್ಲಾಂದ್ರೆ ತೊಂಡೆ ಸುತ್ತಕ್ಕೆ ಬರ್ತಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಬೇಜಾರಾಗೋಯ್ತಲ್ಲ ಅಂತ ನಂಗೆ ಇನ್ನೂ ಬೇಜಾರಾಗೋಯ್ತು. ಸರಿ ಆಯಿತು ಅಂದ್ಕೊಂಡು ಬೇರೆ ಕಡೆ ಎಲ್ಲ ಹೋಗೋಮಂತ ಯೋಚನೆ ಮಾಡ್ತಾ ಇದ್ದೆ. ಮನೆ ಹತ್ರ ಬಂದೆ. ಬಂದ ತಕ್ಷಣ ನನ್ನ ಬೈಕ್ಗೆ ತಗೊಂಡು, ನನ್ನ ಬೈಕ್ ನಿಂತಿತ್ತು. ನನ್ನ ಬೈಕ್ಗೆ ಕೀ ಹಾಕ್ಬಿಟ್ಟು ಕೂತ್ಕೊಂಡು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ತಕ್ಷಣವೇ ಪುನಃ ಬೇಜಾರಾಗೋಯ್ತು. ಯಾಕಪ್ಪ ಅಂದರೆ ನಾನು ಕೂತಿರೋ ಬ್ಯಾಕ್ ಸೈಡಲ್ಲಿ ಸೀಟೆಲ್ಲ ತ್ಯಾವ ಹೋಗ್ಬಿಟ್ಟಿತ್ತು. ಬೆಳಗ್ಗೆ ಇಬ್ನಿ ಬಿದ್ದೆ. ಆಮೇಲೆ ಗೈಸ್ ನಾನೇ ಬೈಕೊಂಡೆ ಗೈಸ್, ಕೆಪ್ರ ಮುಂಡೆ ನಾನು ಅಂತ, ಸೀಟ್ ಬಿಟ್ಟು ಕೂತ್ಕೋಬೇಕಲ್ವಾ ಅಂತ. ಟೆಂಪಲ್ ನೋಡ್ತಾ ಹಂಗೆ ರೋಡಲ್ಲಿ ಕೈನು ಮುಗಿದಂದು ಹೋಯ್ತಾ ಇದೆ. ಯಾಕೆಂದ್ರೆ ಕೈಲಿ ಮೊಬೈಲ್ ಇತ್ತಲ್ಲ, ಕೈ ಮುಗಿಯೋಕೆ ನನ್ನ ಕೈಲಿ ಮೊಬೈಲ್ ಬಿದ್ದವ್ರೆ. ಸರಿ ಸುಮ್ಮನೆ ಕೂತಿರಲ್ಲ. ಸರಿ ಆಯ್ತು ಅಂದ್ಕೊಂಡು ಹೋಗ್ತಾ ಇದೆ. ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ನಂದನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ ನಾನಂತೂ ಸಖತ್ತಾಗಿದ್ದೀನಿ. 2 ಅಕ್ಕಿ ನಡ್ಕೊಯ್ತಿದೆ ನೋಡಿ. ಹುಡುಗ ಹುಡುಗಿ ಎಲ್ಲ ಬರೀ ಇಂಥದೆಯ ನೋಡಿ ಹೇಗೆ ನಡ್ಕೊಯ್ತಿದ್ರೆ ಬೆಳಿಗ್ಗೆ ವಾಕ್ ಮಾಡ್ತಾ. ಅದೇ ನಮ್ಮ ಮನೆವು ಇನ್ನೂ ಮಲಗವೆ, ದಯ್ಯ ಮಲಗ್ದಂಗೆ. ಬೆಳಗಿನ ಜಾವ ನಮ್ಮ ಗದ್ದೆಗಳು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಅಡಿಕೆ ತೋಟ. ದರ್ಶನ್ ಅವಾಗ ಮೊಯ್ಲು ಒಂದು ಡೈಲಾಗ್ ಕೇಳ್ತಾರೆ, ಅಡಿಕೆ ಕದ್ರೂ ಮಾನ ಹೋಗುತ್ತೆ, ಆನೆ ಕದ್ರೂ ಮಾನ ಹೋಗುತ್ತೆ. ಅಡಿಕೆ ಕದ್ರೆ ದಿವಸದ ದುಡ್ಡು, ಅದೇ ಆನೆ ಕದ್ರೆ ವರ್ಷದ ದುಡ್ಡು, ಅಂಬಾರಿನೇ ಕದ್ರೆ ಜೀವನ ಪೂರ್ತಿ ದುಡ್ಡು ಅಂತ. ನಿಜ ಅಲ್ವಾ? ನಮ್ಮ ಅಣ್ಣವರು ಗಾಡೀಲಿ ಕಬ್ಬು ತುಂಬಿಕೊಂಡು ಗಾಡಿ ಇಳಿಸ್ತಾ ಇದ್ರು. ನಮ್ಮ ಅಣ್ಣ ಕೇಳಿದೆ, ಅಣ್ಣ ಕಬ್ಬು ಕಡಿತಲ್ವ ಅಂದೆ. ಕಬ್ಬು ತೀರೋ ಕಣಪ್ಪ ಅಂದರು. ಸರಿ ಆಯಿತು ಅಂತ ಬೇರೆ ಎಲ್ಲಿ ಕಡಿತಾರಣ ಅಂದೆ. ಅದಕ್ಕೆ ಅಲ್ಲಿ ಕಡಿತಾ ಇದ್ದಾರೆ ನೋಡಪ್ಪ, ಕಡಿಸ್ತಾರೋ ಗೊತ್ತಿಲ್ಲ ಅಂದರು. ಸರಿ ಆಯಿತು ಅಣ್ಣ ಅಂದೆ. ಗಾಡಿ ಒಬ್ಬರೇ ಕಬ್ಬು ತುಂಬ್ಕೊಂಡು ಗಾಡಿ ಒಬ್ಬರೇ ಇಳಿಸ್ತಿದ್ದಾರೆ. ಈ ಥರ ಎಳ್ಸೋಕ್ಕೂ ಒಬ್ಬರೇ ತುಂಬ್ಕೊಂಡು ಮೀಟ್ರ್ ಬೇಕು. ಅಲ್ಲಿ ಕಡಿತಾ ಇರೋದು ನೋಡಿದೆ, ಅಷ್ಟೊಂದು ದೂರ ಅದಲ್ಲಪ್ಪ ಅಂತ. ಸರಿ ಆದಷ್ಟು ಗಾಡಿಯ ತಗೊಂಡು ಹೋದೆ. 1-2 ಗದ್ದೆ ಹತ್ರ ಮಚ್ಚಿರಲಿಲ್ಲ, ಅದಕ್ಕೆ ಕಬ್ಬು ಕಡೆ ಹತ್ರನಾಗ ಮಚ್ಚಿಸ್ಕೊಂಡೆ. ನೋಡಿ ಮಚ್ಚಿ ಆಗಿದೆ ಅಂತ. ಕಬ್ಬೆಲ್ಲ ಕಡ್ದಾಯ್ತು ನೋಡಿ. ತೊಂಡೆ ಬೇಕೀಗ ಇಲ್ಲಿಂದ ಅಲ್ಲಿ ಗಂಟ. ತೊಂಡೆ ಎಲ್ಲ ಆದಾಯ್ತು. ಈಗ ಹೊರನೂ ಕಟ್ಟಾಯಿತು. ಇಲ್ಲಿಂದ ಅಲ್ಲಿ ಗಂಟ ಹೊತ್ಕೋಬೇಕು. ಸರಿ ಆಯಿತು ಅಂದ್ಬಿಟ್ಟು ನಾನು ತೊಂಡೆವ್ರು ಹೊತ್ಕೊಂಡು ತಲೆ ಮೇಲೆ ಬರ್ತಾ ಇದ್ದೆ. ಅಲ್ಲೊಬ್ಬ ಸ್ಪೆಂಡ್ರ್ ಗಾಡಿಯನ್ನು ತೊಂಡೆ ಮಡಿಕೊಂಡು ಗದ್ದೆ ಒಳಗಿಂದ ಓಡಿಸ್ಕೊ ಬರ್ತಾ ಇದ್ದೆ. ನಮ್ಮ ಬಡ್ರಿಗೆಲ್ಲ ಸ್ಪೆಂಡ್ರ್ ಏನಕ್ಕೆ ಇಷ್ಟ ಅಂದರೆ ಇದಕ್ಕೆ ನೋಡಿ, ಗದ್ದೊಳಗೆಲ್ಲ ತೊಂಡೆ ಮಡಿಕೊಂಡು ಹಿಂಗೆ ಓಡಿಸ್ಕೊಂಡು ಹೋಗ್ಬೋದು. ಬೈಕಲ್ಲಿ 2 ಮಡಿಕೊಂಡೆ. ಸರಿ ಆಯಿತು ಮನೆಗೆ ಹೋಗುಮ ಅಂತ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ತಾ ಇದ್ದೆ. ಭಯ ಆಗ್ತಿತ್ತು ಹೊರ ಎಲ್ಲರೂ ಆ ಕಡೆ ಈ ಕಡೆ ಬಿದ್ದೋಗ್ಬಿಟ್ಟದು ಅಂತ. ಸರಿ ಆಯಿತು ಅಂದ್ಬಿಟ್ಟು ಮೇನ್ ರೋಡಿಗೆ ಬಂದೆ ಜೋಪಾನವಾಗಿ. ಮೇನ್ ರೋಡಿಂದ ಗಾಡಿ ಓಡಿಸ್ಕೊಂಡು ಮನೆಗೆ ಬಂದೆ. ಗಾಡಿ ನಿಲ್ಲಿಸ್ಬಿಟ್ಟು ತೊಂಡೆ ತಗೋಗಿ ಮನೆ ಒಳಗಡೆ ಹಾಕ್ತೆ. ಹೊಸ ತೊಪ್ಪೆಲ್ಲ ಇಕ್ಕಿತ್ತು, ಆ ತೊಪ್ಪೆ ತಗೋಗಿ ತಿಪ್ಪೆ ಸುರಿದೆ. ನೋಡಿ ಸಿಮ್ಮೆ ಹಿಡ್ಕೊ ಬರ್ತಾ ಇದ್ದೀನಿ. ಇದು ನಮ್ಮ ಸಿಂಹ. ಚೆನ್ನಾಗಿದೆಯಾ? ನೆನ್ನೆ ತಾನೇ ಮೈ ತೊಳೆದೆ ಚೆನ್ನಾಗಿ. ಇವತ್ತು ನೋಡಿ ಅವೆಲ್ಲ ಗಲೀಜಾಗದೆ. ಇದು ಗಲೀಜಾದ ಮೈ ತೊಳೆಯೋದಕ್ಕೆ ಒಂದೊಂದ್ಸಲ ಅರ್ಧ ಗಂಟೆ ಎಲ್ಲ 1 ಅವರ್ 2 ಅವರ್ ಬೇಕಾಗತ್ತೆ ಇದು ತೊಳೆಯೋದಕ್ಕೆ. ನಮ್ಮ ಸಿಂಹನ ಗೊಂತಲ್ಲಿ ಕಟಾಕಾದ್ಮೇಲೆ ತೊಂಡೆ ಸೋಗಲ್ಲ ಚೆನ್ನಾಗಿ ಕಡ್ದು ಸಿಂಹಕ್ಕೆ ತೊಂಡೆ ಎಲ್ಲ ಹಾಕ್ತೆ. ಮೇಯ್ತಾಯಿತ್ತು. ಆಮೇಲೆ ನಾನು ನಮ್ಮ ಪಾರಿವಾಳಕ್ಕೆ ಸ್ವಲ್ಪ ನೀರು ಕೊಡ್ಸಮ್ಮ, ಮೇವು ಹಾಕೋಮ್ಮ ಅಂತ ಹೋದೆ. ನೋಡಿ ಇದೆ ನಮ್ಮ ಪಾರಿವಾಳ, ಅದ್ರ ಮರಿ ಮತ್ತು ಮೊಟ್ಟೆ. ಚೆನ್ನಾಗಿದೆಯಾ ನೋಡಿ. ನನ್ನ ಹತ್ರ 7 ಜೊತೆ ಪಾರಿವಾಳ ಇದೆ. 7 ಜೊತೆಗೂ ನೀರು ಕುಡಿಸ್ತಾ ಇದೆ.
ಇದೇ ಪಾರಿವಾಳ ನಂಗೆ ತುಂಬ ಇಷ್ಟ. ಬರೀ ಇಂಥದೆಯಾ? ನೀರು ಕುಡ್ಸಾದ್ಮೇಲೆ ಕದ ಹಾಕ್ತೆ. ಇವತ್ತಿನ ಲಾಗ್ ವಿಡಿಯೋ ಹೇಗಿತ್ತು ಅಂತ ಹೇಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಜಗ್ಗು ಮಹಾನ್ ಕಲಾವಿದ. ಅದು ಈಗ ಗೊತ್ತಾಯ್ತಾ?